ನಾನು ನಿಮ್ಮವನು, ನಿಮ್ಮ ಮನೆ ಮಗನು. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು. ಮತ್ತೊಮ್ಮೆ ಇನ್ನೊಂದು ಬ್ಲಾಗ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ತುಂಬಾ ದಿನ ಆದ್ಮೇಲೆ ನನ್ನ ಚಾನಲ್ ಅಲ್ಲಿ ಬ್ಲಾಗ್ ಬರ್ತಾ ಇದೆ. ಇಷ್ಟು ದಿವಸ ಲೈವ್ ಬರ್ತಾ ಇತ್ತು ಮ್ಯಾಚ್ ಟಿಕೆಟ್ದು. ಸೊ ಇವಾಗ ಬ್ಲಾಗ್ ಬರ್ತಾ ಇದೆ. ಏನಕ್ಕೆ ಅಂತ ಹೇಳಿದ್ರೆ ಫಸ್ಟ್ ಟೈಮ್ ನನ್ನ ಮಗನ್ನ ಸ್ಟೇಡಿಯಂ ಕರ್ಕೊಂಡು ಹೋಗ್ತಾ ಇದ್ದೀನಿ. ಎಷ್ಟೊಂದು ಜನದ ಆಸೆ ಇರುತ್ತೆ, ನಾವು ಹೋಗೋದೇ ಕಷ್ಟ ಅಂತದ್ರಲ್ಲಿ ನಮ್ಮ ನಾಯಿಗೂ ಯಾವ ಭಾಗ್ಯ ಬಂದಿದೆ ನೋಡಿ, ಕ್ರೇಜಿ ಭಾಗ್ಯ. ಈ ಒಂದು ಭಾಗ್ಯನ ನನಗೆ ಒದಗಿಸಿ ಕೊಟ್ಟವರು ಯಾರು ಅಂತ ಹೇಳಿದ್ರೆ ರೆಡ್ FM ಅವರು. ಆ್ಯಂಡ್ ದೇವರಾಣೆ ತುಂಬ ಖುಷಿ ಆಗ್ತಾಯಿತ್ತು ನನಗಂತೂ. ಯಾಕಂದ್ರೆ ನಮ್ಮ ಮಗ ಆಲ್ರೆಡಿ ನೋಡಿ ಫುಲ್ ವಿಸ್ಕಿ ರೆಡಿಯಾಗಿ ಕೂತವನೆ. ಸೊ ಇವಾಗ ನಾನು ನಮ್ಮ ತಂಗಿ ಮತ್ತು ವಿಸ್ಕಿ ಹೋಗ್ತಾ ಇದ್ದೀವಿ. ಅವ್ರು ಬೇರೆ ಸ್ಟ್ಯಾಂಡಲ್ಲಿ ಇರ್ತಾರೆ, ನಾನು ವಿಸ್ಕಿ ಒಂದು ಸ್ಟ್ಯಾಂಡಲ್ಲಿ ಇರ್ತೀವಿ. ಇವತ್ತು ಯಾವ ಕಡೆನೂ ಓಡಾಡೋಕ್ಕಾಗಲ್ಲ, ಅದೊಂದೇ ಬೇಜಾರು ಅಷ್ಟೇ, ಇನ್ನೇನಿಲ್ಲ. ಅದು ಬಿಟ್ಟರೆ ಒಂದೇ ಕಡೆ ಸ್ಟಿಕ್ ಆಗಿಬಿಟ್ಟಿರ್ತೀನಿ. ಅದು ಯಾರು ಫ್ರೆಂಡ್ಸ್ ಇರಲ್ಲ, ಏನಿರಲ್ಲ, ಏನು ಮಾಡೋದಂತ ಗೊತ್ತಾಗ್ತಾಯಿಲ್ಲ. ಒಟ್ನಲ್ಲಿ ನಾವು ಎಲ್ಲೋದ್ರೂ RCB ಅಂದಮೇಲೆ ಏನಾದರೂ ಒಂದು ಮಾಡೇ ಮಾಡ್ತೀವಿ ಅನ್ನೋದೊಂದು ಕಾನ್ಫಿಡೆನ್ಸ್ ಅಷ್ಟೇ. ಸೊ ಬನ್ನಿ ನೋಡೋಣ ಇವತ್ತಿನ ಮ್ಯಾಚ್ ಯಾವ ಥರ ಇರುತ್ತೆ ಅಂತೇಳಿ. ಆ್ಯಂಡ್ ಸ್ಪೆಷಲ್ ಥ್ಯಾಂಕ್ಸ್ ಟು ಶ್ರೀರಾಮ್ ಬ್ರೋ, ಥ್ಯಾಂಕ್ ಯು ಸೋ ಮಚ್ ಬ್ರೋ. ಈ ಒಂದು ಟಿಕೆಟ್ ಹೆಂಗೆ ಸಿಕ್ತು ಅಂತ ನೀವೆಲ್ಲ ಅನ್ಕೊಂಡ್ರೆ, ಇದು ರೆಡ್ FM ಅಲ್ಲಿ ಡಗ್ಔಟ್ ಅಂತ ಒಂದು ಕಾಂಟೆಸ್ಟ್ ಇದೆ. ಆ ಕಾಂಟೆಸ್ಟಲ್ಲಿ ನನಗೆ ಶ್ರೀರಾಮ್ ಬ್ರೋ ಹೇಳಿ ಪಾರ್ಟಿಸಿಪೇಟ್ ಮಾಡಿಸಿದ್ರು. ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ ಗೆದ್ದಿರೋ ಅಂಥ ಟಿಕೆಟ್ ಇದು, ಪೆಟ್ ಸ್ಟ್ಯಾಂಡು. ಸೊ ನೋಡಿ, ಇದು ಎಷ್ಟೇ ಲಕ್ಷ ಕೊಟ್ಟರು ಈ ಟಿಕೆಟ್ ಸಿಗಲ್ಲ, ಯಾಕಂದರೆ ಇದೆಲ್ಲೂ ಸಿಗದೇ ಇರೋ ಟಿಕೆಟು. ಸೊ ತುಂಬ ಅಂದರೆ ತುಂಬ ಖುಷಿ ಆಗ್ತಾ ಇದೆ. ನಮ್ಮ ವಿಸ್ಕಿಗೂ ಎಲ್ಲ ರೆಡಿ ಮಾಡಿಸಿ, ಸ್ಪಾ ಮಾಡಿಸಿ ಎಲ್ಲ ರೆಡಿ ಮಾಡಿಸಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ಫುಲ್ ಗಮ್ ಅಂತವನೇ. ಇವನು ಇನ್ನೊಂದೇನು ಅಂತ ಹೇಳಿದ್ರೆ, ಇವನು ಬೇರೆ ನಾಯಿಗಳನ್ನ ನೋಡಿದ್ರೆ ಬೊಗಳ್ತಾನೆ, ಹತ್ರ ಬಂದರೆ ಎದ್ರಕೊಂಡ್ಬಿಡ್ತಾನೆ. ಪುಕ್ಲು ನನ್ನ ಮಗ ಗೈಸ್, ಅದೊಂದೇ ಬೇಜಾರು, ಇನ್ನೇನಿಲ್ಲ. ಬನ್ನಿ ನೋಡೋಣ ಇವತ್ತಿನ ಮ್ಯಾಚ್ ನಮ್ಮ ವಿಸ್ಕಿ ಜೊತೆ ಯಾವ ಥರ ಇರುತ್ತೆ ಅಂತ ತೋರಿಸ್ತೀನಿ. ವಿಸ್ಕಿ ನಿಂದು ಜರ್ಸಿ ತೋರಿಸು ಬಾ ಮಗನ, ಇಲ್ಲಿ ಕೂಚು ಮಾಡು ಬಾ, ಕೊಡ್ಬಾ ಜರ್ಸಿ ಅಂತ ನೋಡಿ. ರಾಯಲ್ ಚಾಲೆಂಜರ್ಸ್ ಚೀವರ್ಸ್ ನೋಡಿ ಯಾವ ಥರ ಇದೆ ಅಣ್ಣಂದು ಫುಲ್ಲು. ಗೈಸ್ ಬಂದು ಪಾರ್ಕ್ ಮಾಡಿ ನಮ್ಮ ಮಗನ ಎತ್ತಾಕೊಂಡು ಹೋಗ್ತಾ ಇದ್ದೀನಿ. ಸೀನ್ ಏನಂದರೆ ಮಳೆ ಬರ್ತಾ ಇದೆ, ಹೆಂಗೆ ಮ್ಯಾನೇಜ್ ಮಾಡೋದು ಏನು ಮಾಡೋದು ಅಂತ ಗೊತ್ತಿಲ್ಲ. ನೋಡೋಣ ನಮ್ಮನ್ನು ಏನೋ ಒಂದು ಆಗುತ್ತೆ. ಈಗ ನೆಕ್ಸ್ಟ್ CSK ಅವರು ಅಂತ ನಾಯಿ ಬಕ್ಕ ಹೋಗ್ತಿದ್ದಾರೆ, ಓಕೆನಾ? ಸೊ ಅದಕ್ಕೆ ನೆಕ್ಸ್ಟ್ ನಮ್ದು May 3 ಬಗಳ ನಾಯಿ ಕಚ್ಚಲ್ಲ, ಕಚ್ಚೋ ನಾಯಿ ಬಗಳಲ್ಲ, ನಾವು ಮಾಡಿ ತೋರಿಸ್ತೀವಿ ಏನು ಅಂತ ಹೇಳ್ತು. ಹಂಗ ರಿವೆಂಜ್ ಬೇರೆ ಲೆವೆಲ್ ಆಗಿರುತ್ತಾ? ಸರ್ ಎಕ್ಸ್ಪೆಕ್ಟೇಷನ್ ಇಟ್ಕೋಬಾರ್ದು, ಸರ್ಪ್ರೈಸ್ ಆಗಿರ್ಬೇಕು ಅವ್ರಿಗೆ. ಕಾಯ್ತಾ ಇರಿ, ನೋಡ್ತಾ ಇರಿ. ಓಕೆ, ಫೈನಲ್ ಏನು ಹೇಳಕ್ಕೆ ಇಷ್ಟಪಡ್ತಾರೆ? ಫೈನಲ್ ಇಲ್ಲ, 3ನೇ ತಾರೀಕುವರೆಗೂ ಸ್ವಲ್ಪ ವೇಟ್ ಮಾಡ್ತಾ ಇರಿ. ಕಪ್ ನಮ್ದು ಅಂತ ಹೇಳಲ್ಲ, ಬಂದ್ಮೇಲೆ ಹೇಳೋದು ನಾವು ಕಪ್ ನಮ್ದು ಅಂತ. 3ನೇ ತಾರೀಕುವರೆಗೂ ಶಾಂತ ರೀತಿಯಿಂದ ಸ್ವಲ್ಪ ಸಮಾಧಾನ ಇದೆ, ಆಮೇಲೆ ಟಿವಿಲಿ ನೋಡಿ ನಾವೇನ್ ಮಾಡ್ತೀವಿ ಅಂತ. ನಿಮ್ಮ ಫೇವ್ರೆಟ್ ಪ್ಲೇಯರ್ ಅಂತ? ನಮ್ಮ ಫೇವ್ರೆಟ್ ವಿರಾಟ್ ಕೊಹ್ಲಿ ಬ್ರೋ. ಏನ್ ಬ್ರೋ RCB ಬಂದು ನಾವೇನು ಪಕ್ಕದ ಮನೆ ಅಂಕಲ್ ಹೆಸರು ಹೇಳಕ್ಕಾಯ್ತದ? ಫೇವ್ರೆಟ್ ಪ್ಲೇಯರ್ ಕೇಳ್ತಾ ಇದ್ರಲ್ಲ ಬ್ರೋ. ಗೈಸ್ ಫೈನಲಿ ಬಂದು ಸ್ಟೇಡಿಯಂ ರೀಚ್ ಆದೆ. ನೋಡಿ ನಮ್ಮ ಹುಡುಗನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ ಎಲ್ಲ ಕಡೆ. ಯಪ್ಪ ಬ್ಯಾವ್ದ್ಬಿಟ್ಟೆ ಗೈಸ್, ಈ ಮಳೆಗೂ ಇದಕ್ಕೂ ಆಗೋದೇ ಇಲ್ಲ, ಸಿಕ್ಕಾಪಟ್ಟೆ ಕಷ್ಟ ಇದೆ ಬಿಡಿ, ಅನ್ಕೊಂಡಂಗೆಲ್ಲ ಇರಲ್ಲ. ಬಾ ಮಗನ, ಅವ್ನು ಎದುರ್ಕೊಂಬಿಟ್ಟು ಅವನೇ ಸೌಂಡ್ಗೆ ಜನಕ್ಕೆ. ಬಾ ಮಗನ, ಟೈಮ್ ವಿಸ್ಕಿ ಸ್ಟೇಡಿಯಂಗೆ ಕಾಲಿಗೆ ತರೋದು, ಚಿನ್ನಸ್ವಾಮಿ ಸ್ಟೇಡಿಯಂಗೆ. ನಡಿ ಮಗನ ನಡಿ. ಆದರೂ ಒಳ್ಳೆ ಹೈಪ್ ಗೈಸ್, ಎಲ್ಲರೂ ಮೇಲಿಂದ ಕಿರ್ಚಾಡ್ದವ್ರು, ಏನೋ ಒಂಥರ ಖುಷಿ. ತೋರಿಸ್ತೀನಿ ನೋಡಿ. ಗೈಸ್ ಇನ್ನೊಂದು ಪೆಟ್ಟು ಬರ್ತಾ ಇದೆ ನೋಡಿ ಇಲ್ಲಿ. ಅಯ್ಯೋ ಅದೊಳಗೆ ಸಿಂಹ ಇದ್ದಂಗೆ ಐತೆ. ಇವನ್ ಪುಕ್ಲ ನನ್ನ ಮಗ, ಇವನ್ ಬೇರೆ. ಗೈಸ್ ವಿಸ್ಕಿಗೆ ಟ್ರೀಟ್ ಬೇರೆ ಕೊಟ್ಟವ್ರು. ವಿಸ್ಕಿ ಟ್ರೀಟ್ ಬೇಕಾ ಮಗನೆ? ಟ್ರೀಟ್ ಬೇಕಾ? ಟ್ರೀಟು ಹಾಂ ಬೇಕಾ ನಿಂಗೆ? ಬೇಕಾ? ನೋಡಿ ಬೇರೆ ನಾಯಿಗಳು ಹೆಂಗೆ ಕೂತ್ಕೋತವೆ, ಇವ್ನು ಗಾಬರಿ ನಮ್ಮ ಮಗ ಹೆಂಗೆ ಬಂದ್ಬಿಟ್ಟು. ಗೈಸ್ ಮಳೆ ನಿಂತಿದ್ರು ಮ್ಯಾಚ್ ನಡೆಸ್ತಾ ಇಲ್ಲ, ಏನಕ್ಕೆ ಅಂತ ಗೊತ್ತಾಗ್ತಾ ಇಲ್ಲ. ನೋಡಿ ಇಲ್ಲಿ ಉಯ್ಯ 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 ಎಲ್ಲಿ ಸಿಕ್ಕದಲ್ಲಿ ಕಾಲೇಜ್ ಬಿಡ್ತಾರೆ. ಲೇ ಬರೀ ಹುಡುಗಿರ ಹತ್ರ ಹೋಗ, ಲೇ ಬರೀ ಹುಡುಗಿರ ಹತ್ರ ಹೋಗ ನೀನು. ಲೇ ಎಂತ ಕ್ಯಾಮ್ರಾಮ್ಯಾನ್ ನೋಡಿ ಗೈಸ್. ನಾನು ಹಿಡ್ಕೊಂಡ್ರೆ ತೆಗಿತಾ ಇಲ್ಲ, ಹುಡುಗಿರು ಹಿಡ್ಕೊಂಡ್ರೆ ತೆಗಿತಾವನೆ. ಆಹಾ ಲೇ ನನ್ನ ಕಾಣೋದು ಲೇ.
ಇವಾಗೆಲ್ಲ ಕವರ್ಸ್ ತೆಗಿತಾ ಇದ್ದಾರೆ. ಇನ್ನೇನು ಮ್ಯಾಚ್ ಶುರು ಆಗುತ್ತೆ. ನಮ್ಮವ್ರು ಆಡ್ತಾ ಇರೋದು ನೋಡಿದ್ರೆ ಯಾಕೋ 49 ರೆಕಾರ್ಡ್ನ ಬ್ರೇಕ್ ಮಾಡಂಗವ್ರೆ. ನೋಡೋಣ ಇರಿ ಗೈಸ್. ಮಳೆ ನಿಲ್ಲಿ ಅಂತ ವರುಣ ದೇವನ ಹತ್ರ ಬೇಡ್ಕೊಂಡೆ. ಆ ದೇವ್ರು ಹೆಂಗೋ ಮಳೆ ನಿಲ್ಲಿಸ್ತಾ ನಮ್ಮ ಕಣ್ಣಲ್ಲಿ ನೀರು ಬರೆಸ್ತಾವನು. ಸಬ್ಸ್ಕ್ರೈಬರ್ಸ್ ಮೇಡಮ್ ಹೋಗೋಣ ಕರೀರಿ. ಪೆಟ್ ಸ್ಟ್ಯಾಂಡಲ್ಲಿ ಇಲ್ಲದೆ ಬೇರೆ ಸ್ಟ್ಯಾಂಡಲ್ಲಿ ಇದ್ದಿದ್ರೆ ಅದ್ರ ಕಥೆನೇ ಬೇರೆ. ಏನು ಮಾಡ್ತೀರಾ? ಇವತ್ತು ಇಲ್ಲಿ ಬಂದು ನಮ್ಮ ರಾಜ್ಕುಮಾರನ ಜೊತೆ ಮ್ಯಾಚ್ ನೋಡ್ತಾ ಇದ್ದೀನಿ. ಅವ್ನಿಗೆ ಏನು ಆಗ್ತೈತೆ ಅಂತಲೇ ಗೊತ್ತಾಗ್ತಾ ಇಲ್ಲ ಇಲ್ಲಿ. ಗೈಸ್, ಇಂದಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮತ್ತೆ ಆದಷ್ಟು ಬೇಗ ಇನ್ನೊಂದು ಕಡೆ ಸಿಗೋಣ. ಜಾಗ ಹೆಂಗಿದೆ ನೋಡಿ. ಗೆದ್ದಿದ್ರೆ ಸಖತ್ತಾಗಿರ್ತಿತ್ತು ಗೈಸ್. ಸೋತ್ಬಿಟ್ರು. 100% ಗೆಲ್ತಾರೆ ಅಂತ ಅನಿಸ್ತಾ ಇತ್ತು. ಒಡೆಯರ ಬಂದು ಹೊಡೆದ್ಬಿಟ್ಟ. ಇಲ್ಲಾಂದರೆ ಡಿಫೆಂಡ್ ಮಾಡಿಬಿಡ್ಬೋದಾಯಿತು. ಇನ್ನು 12 ಬಾಲ್ 4 ರನ್ ಅಲ್ಲಿವರೆಗೂ ತೊಗೊಂಬಂದಿದ್ರು ಅಂದರೆ ಲಾಸ್ಟ್ 2 ಓವರಲ್ಲಿ ಬಿದ್ದೋಯ್ತು. ಅದೇ 6-4 6-4. ಬನ್ನಿ ಹೋಗೋಣ, ಪರವಾಗಿಲ್ಲ. ವಿಸ್ಕಿಂಗ್ ಕರ್ಕೊಂಡು ಹೋಗ್ತಾ ಇದ್ದೀನಿ. ಓಕೆ ಗೈಸ್, ಮ್ಯಾಚ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದೆ. ವಿಸ್ಕಿ ಅಂತೂ ಫುಲ್ಲು ಟಯರ್ಡ್ ಆಗ್ಬಿಟ್ಟಿದ್ದಾನೆ. ನನಗೂ ಸ್ವಲ್ಪ ಬೇಜಾರಾಗೋಯ್ತು. ಲಾಸ್ಟ್ ಮೂಮೆಂಟ್ವರೆಗೂ ಕಾಯ್ತಾ ಇದ್ದೆ ಗೆಲ್ತಾರೆ ಅಂತ. ಯಾರೋ ಬಂದು ಒಬ್ಬ ಹೊಡೆದ್ಬಿಟ್ಟ. ಪರವಾಗಿಲ್ಲ, ನಮ್ಮವ್ರು 100% ಪಂಜಾಬಲ್ಲೂ ಹೊಡೆದೇ ಅದಂತೂ ಸ್ಟ್ರಾಂಗ್ ಕಾನ್ಫಿಡೆನ್ಸ್ ಐತೆ. ಯಾಕಂದರೆ ನಮ್ಮ ಹೋಮ್ ಗ್ರೌಂಡಲ್ಲೇ ಪ್ರಾಬ್ಲಮ್ ಇರೋದು. ಇದು ಸೇರಿ 7 ಮ್ಯಾಚ್ ಸೋತಿದ್ದೀವಿ ಗೈಸ್ ನಾವು ಬೆಂಗಳೂರಲ್ಲಿ. ಅದೊಂದು ಬೇಜಾರು ಅಷ್ಟೇ, ಇನ್ನೇನಿಲ್ಲ. ನೆಕ್ಸ್ಟ್ 6 ಮ್ಯಾಚ್ ಇದೆ ಬೆಂಗಳೂರಲ್ಲಿ. ಅದಾದರೂ ಗೆಲ್ತೀವಿ ಅಂತ ಕಾನ್ಫಿಡೆನ್ಸ್ ನನಗಿದೆ. ನೋಡೋಣ ಬನ್ನಿ ಏನಾಗುತ್ತೆ ಅಂತ. ನಾನು ಪಂಜಾಬ್ಗೆ ಹೋಗ್ಬೇಕಂತ ಅಂದ್ಕೊಂಡಿದ್ದೆ, ಬಟ್ ಕಾರಣಾಂತರಗಳಿಂದ ಹೋಗೋಕ್ಕಾಗ್ತಾಯಿಲ್ಲ. ಈ ವ್ಲಾಗ್ ಹಾಕೋ ಅಷ್ಟರಲ್ಲಿ 100% ಇವ್ರು ಪಂಜಾಬ್ ಮೇಲೂ ಗೆದ್ದುಬಿಟ್ಟಿರ್ತಾರೆ. ಆ್ಯಂಡ್ ಡೆಲ್ಲಿಗಂತೂ ಟ್ರೈ ಮಾಡ್ತಾ ಇದ್ದೀನಿ, ನೋಡೋಣ. ಆದರೆ 100% ಹೋಗ್ತೀನಿ ಡೆಲ್ಲಿಗೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂತ ಹೇಳಿದ್ರೆ ಗೈಸ್, ಎಷ್ಟೊಂದು ಜನ CSK ಟಿಕೆಟ್ಗೆ ನನಗೆ ಮೆಸೇಜ್ ಮಾಡ್ತಾ ಇದ್ದೀರಾ. ಫೇಕ್ ಟಿಕೆಟ್ಸ್ಗಳು ಮಾರ್ಕೆಟಲ್ಲಿದೆ, ಹುಷಾರಾಗಿ ನೋಡ್ಕೊಂಡು ತೊಗೊಳ್ಳಿ, ಸ್ಕ್ಯಾಮ್ ಆಗಬೇಡಿ, ಥರ್ಡ್ ಪಾರ್ಟಿ ಅಪ್ಲಿಕೇಶನ್ಸಲ್ಲಿ ಟಿಕೆಟ್ ಬೈ ಮಾಡಬೇಡಿ, ಯಾರೂ ನಿಮ್ಗೆ ಟಿಕೆಟ್ ಕೊಡಿಸಲ್ಲ. ಎಷ್ಟೊಂದು ಜನ ಮೆಸೇಜ್ ಮಾಡ್ತಾ ಇದ್ದೀರಾ, ಬ್ರೋ ಅಷ್ಟು ದುಡ್ಡು ಇಸ್ಕೊಂಡ್ರು, ಏನೋ ಈ ಟಿಕೆಟ್ ಕಳಿಸಿದ್ದಾರೆ, ಫೇಕ್ ಟಿಕೆಟ್ಸ್ ಕಳಿಸಿದ್ದಾರೆ. ಏನೂ ಮಾಡೋಕ್ಕಾಗಲ್ಲ ಗೈಸ್. ದಯವಿಟ್ಟು RCB ವೆಬ್ಸೈಟಲ್ಲಿ ಬಿಟ್ಟು, RCB ಅಪ್ಲಿಕೇಶನಲ್ಲಿ ಬಿಟ್ಟು ಇನ್ನೆಲ್ಲೂ ನಿಮಗೆ ಯಾವ ವೆಬ್ಸೈಟಲ್ಲೂ ಯಾವ ಇದರಲ್ಲೂ ಟಿಕೆಟ್ ಸಿಗಲ್ಲ. ಅದಂತೂ ಬರೆದಿಟ್ಕೊಳ್ಳಿ. ಕಲ್ಲರ್ ಜೆರಾಕ್ಸ್ ಎಲ್ಲ ಹೊಡಿಸಿ ಟಿಕೆಟ್ಗಳನ್ನ ಮಾರ್ತಾ ಇದ್ದಾರೆ, ಹುಷಾರಾಗಿರಿ. ಗೊತ್ತಿಲ್ಲ ಅಂದರೆ ದಯವಿಟ್ಟು ಕನ್ಫರ್ಮೇಷನ್ಗೋಸ್ಕರ ಟಿಕೆಟ್ನ ನಾನು ಕೇಳಿ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ, ನಾನು ನೋಡಿ ರಿಪ್ಲೈ ಮಾಡ್ತೀನಿ. ಟಿಕೆಟ್ಸ್ ಬೇಕು ಅಂತ ಯಾರು ಕೇಳ್ತಾ ಇದ್ದೀರಾ, ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ. ಅದೇ ದುಡ್ಡನ್ನ ಏನಾದರೂ ಹಾಕ್ಕೊಂಡ್ರೆ ಮಿನಿಮಮ್ 1 ರಿಂದ 2 ಗ್ರಾಮ್ ಚಿನ್ನ ಬರ್ತೈತೆ. ಸೊ ಯೋಚನೆ ಮಾಡಿ. ಸುಮ್ಮನೆ ಏನೋ ತಲೆಗೊಂದೊಂದು ರೇಟ್ಗಳು ಹೇಳ್ತಾ ಇದ್ದಾರೆ. ಯಾರ್ಯಾರ ಹತ್ರ ಟಿಕೆಟ್ ಇದೆ ಅವ್ರು ರೇಟ್ಗಳು ಹೇಳ್ತಾ ಇದ್ದೀರಲ್ಲ, ದೇವರಾನೇ ಕಮ್ಮಿ ಮಾಡಿರಿ ಗೈಸ್. ಸಿಕ್ಕಾಪಟ್ಟೆ ರೇಟ್ ಹೇಳಿದ್ರೆ ಯಾರೂ ತೊಗೊಳ್ಳಲ್ಲ. ನಿಮ್ಮದೊಂದು ದುಡ್ಡು ಮಾಡೋ ಟೈಮ್ ಓಕೆ ಒಪ್ಕೋತೀನಿ. ಹಂಗಂತ ಈ ರೇಂಜ್ಗೆಲ್ಲ ಬ್ಲ್ಯಾಕ್ ಟಿಕೆಟ್ಸ್ಗಳು ಮಾಡಿದ್ರೆ ನಮ್ಮಂಥ RCB ಫ್ಯಾನ್ಸು ಬೇರೆಯವರೆಲ್ಲ ಹೆಂಗೆ ಹೋಗ್ತಾರೆ? ನಮ್ಮ ಕಾನ್ಸೆಪ್ಟ್ ಏನಂತ ಹೇಳಿದ್ರೆ, ನಾವು ಅಲ್ಲೋಗಿ ಉರಿಸ್ಬೇಕು ಅನ್ನೋದು ಅಷ್ಟೇ ಕಾನ್ಸೆಪ್ಟು. ನಾನು ಅದಕ್ಕೆ ಎಲ್ಲರನ್ನೂ ಗುಡ್ಡೆ ಹಾಕ್ಕೊಂಡು ಎಲ್ಲರಿಗೂ ಟಿಕೆಟ್ ಲೈವ್ ಒಂದು ಟಿಕೆಟ್ ಏನಕ್ಕೆ ಬುಕ್ ಮಾಡಿಸ್ದೆ ಹೇಳಿ ನಾನು.
ಅದು ನನ್ನ ಸ್ವಾರ್ಥತೆ ಇದ್ದಿದ್ರೆ ನಾನೇ ಇನ್ನೂ ಜಾಸ್ತಿ ಬುಕ್ ಮಾಡ್ಕೊಂಡಿರುವೆ, ನಮ್ಮ ಹುಡುಗರನ್ನೆಲ್ಲ ಕೂರ್ಸ್ಕೊಂಡು ಬುಕ್ ಮಾಡಿರುವೆ, ಲೈವ್ ಬಂದು ನಿಮ್ಗಳಿಗೆ ಬುಕ್ ಮಾಡಿಸ್ಬೇಕು ಅನ್ನೋ ಅವಶ್ಯಕತೆನೇ ಇರಲಿಲ್ಲ. ನನ್ನ ಕಾನ್ಸೆಪ್ಟ್ ಇಷ್ಟೇ, ನಾವು RCB ಅವರು CSK ಅವ್ರಿಗೆ ಉರಿಸ್ಬೇಕು, ಬಟ್ಟೆ ಹಾಕೊಂಡೋಗಿ ಉರಿಸ್ಬೇಕು, ಹೆಂಗೆ ಬೇಕು ಹಂಗೆಲ್ಲ ದಿಗ ಉರಿಸ್ಬೇಕು ಅನ್ನೋದು ಅಷ್ಟೇ ನನ್ನ ಪ್ಲ್ಯಾನು. ಸೊ ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ ನಮ್ಗೆ ಉರ್ಸೋಕ್ಕೆ. ಆದರೆ ಟಿಕೆಟ್ ಕಮ್ಮಿಗಿದ್ರೆ ನನಗೆ DM ಮಾಡಿ. ಆ್ಯಂಡ್ ಟಿಕೆಟ್ ನನ್ನ ಹತ್ರ ಯಾರು ಕೇಳ್ತಾ ಇದ್ದೀರಲ್ಲ, ಇವ್ರುಗಳು ಹೇಳೋ ರೇಟ್ಗೆ ನಾನು ಯಾರಿಗೂ ಟಿಕೆಟ್ ಕೊಡಿಸ್ತಾನೆ ಇಲ್ಲ. ಯಾಕಂದರೆ ಯಾರಾದರೂ ಏನಾದರೂ ಹೇಳಿದ್ರೆ 10-15 ಸಾವಿರ ಅಂದರೆ ಮಕ್ಕುಗಿತಾರೆ ಕ್ಯಾಕ್ಟಿಸ್ ಅಂತ 20 ಸಮೇತ. ಅದಕ್ಕೋಸ್ಕರ ನಾನು ಯಾರಿಗೂ ಟಿಕೆಟ್ ಬಗ್ಗೆ ಹೇಳ್ತಾನೆ ಇಲ್ಲ. ಸೊ ಇಲ್ಲಿಂದ ಮುಂದಕ್ಕೆ ಮ್ಯಾಚ್ ವ್ಲಾಗ್ಸ್ ಜೊತೆಗೆ ಶ್ರೀಲಂಕಾಗೆ ಹೋಗಿ TPL ಗೆದ್ಕೊ ಬಂದಿದ್ದ ವ್ಲಾಗ್ಸ್ಗಳನ್ನ ಹಾಕಕ್ಕೆ ಶುರು ಮಾಡ್ತೀನಿ. ಅದೆಲ್ಲ ಸ್ವಲ್ಪ ಜಾಸ್ತಿ ಇದೆ ಫುಟೇಜಸ್ಸು, ಒಂದೊಂದು ದಿನದ್ದು ಇಲ್ಲ 2 ದಿನದ್ದು 3 ದಿನದ್ದು ಹಂಗೆ ಮರ್ಜ್ ಮಾಡಾಕ್ತೀನಿ. ಇವತ್ತಿಗೆ ಮೊದಲನೇ ದಿನದ ಮ್ಯಾಚ್ ಗೆದ್ದಿರೋದನ್ನ ಮಿಕ್ಸ್ ಮಾಡಾಕಿದ್ದೀನಿ. ಇನ್ನು ಮುಂದಕ್ಕೂ ಈ ಥರ ವ್ಲಾಗ್ಸ್ ಬೇಕು ಅಂತ ಹೇಳಿದ್ರೆ ದಯವಿಟ್ಟು ಕಮೆಂಟ್ ಹಾಕಿ. ಆ್ಯಂಡ್ 70,000 ಆಗಿರೋ ಖುಷಿಗೆ ಸಬ್ಸ್ಕ್ರೈಬರ್ಸ್ನೆಲ್ಲ ಆಚೆ ಕರ್ಕೊಂಡು ಹೋಗಬೇಕು ಅಂತ ಅಂದ್ಕೊಂಡಿದ್ದೆ. ಎಲ್ಲಿ ಕರ್ಕೊಂಡು ಹೋಗಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ಕೇದಾರ್ನಾಥ್ಗೆ. ಸೊ ಅದಕ್ಕೆ ನಿಮ್ಮ ಅಭಿಪ್ರಾಯ ತಿಳಿಸಿ. ಎಷ್ಟು ಜನ ಕೇದಾರ್ನಾಥ್ಗೆ ಬರ್ತೀರಾ ಅಂತ ಹೇಳಿ ಕಮೆಂಟ್ ಹಾಕಿ. ನಾನು ಬರ್ತೀನಿ ಅಂತ. ಸೊ ಅವ್ರಿಗೆಲ್ಲ ನಾನು ಕ್ಯಾಲ್ಕುಲೇಷನ್ಸ್ ಮಾಡಿ ಕೇದಾರ್ನಾಥ್ಗೆ ಹೋಗ್ಬೇಕಾ ಬೇಡವಾ, ಯಾವಾಗ ಹೋಗಬೇಕು, ಏನು ಮಾಡಬೇಕು ಅನ್ನೋದನ್ನ ಡಿಸೈಡ್ ಮಾಡ್ತೀನಿ. ಮೇ ಮಂತಲ್ಲಂತೂ ಆಗಲ್ಲ, ಸಿಕ್ಕಾಪಟ್ಟೆ ರಶ್ ಇರುತ್ತೆ. ಮೇ ಫಸ್ಟ್ ವೀಕಲ್ಲೇ ಓಪನ್ ಆಗೋದು. ಮೇ ತಿಂಗಳು ಫುಲ್ಲು ಜಾಸ್ತಿ ರಶ್ ಇರುತ್ತೆ. ಜೂನಲ್ಲಿ ಹೋಗೋಣ, ಜೂನಲ್ಲೂ ರಶ್ 100% ಇದ್ದೇ ಇರುತ್ತೆ. ಎಲ್ಲ ಪ್ಲ್ಯಾನ್ ಮಾಡ್ಕೊಳ್ಳಿ ಇವಾಗಲಿಂದನೇ. ದುಡ್ಡು ಕಾಸು ಎಲ್ಲ ಕೂಡಿಕೊಳ್ಳೋಕ್ಕೆಲ್ಲ ಪ್ರಯತ್ನ ಮಾಡೋಣ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾರ್ಯಾರು ಬರ್ತೀರಾ ಕಮೆಂಟ್ ಹಾಕಿ. ಜಾಸ್ತಿ ಜನ ಬಂದರೆ ಮಾತ್ರ ಐ ಟೇಕ್ ಯು ಗೈಸ್ ಟು ಕೇದಾರ್ನಾಥ್. ಇಲ್ಲ ಅಂತ ಹೇಳಿದ್ರೆ ಇಲ್ಲೇ ಎಲ್ಲಾದರೂ ಲೋಕಲಲ್ಲಿ ಪ್ಲ್ಯಾನ್ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಇಲ್ಲಿಂದ ಮುಂದಕ್ಕೆ TPL ವ್ಲಾಗ್ ನೋಡ್ಕೊಂಡು ಬನ್ನಿ, ಸಿಗೋಣ. ನಮ್ಮ ಟೀಮ್ ಫೀಲ್ಡ್ಗೆ ಎಂಟ್ರಿ ಕೊಡ್ತಾ ಇದ್ದಾರೆ. ನಾವು ಯಾರ ಮೇಲೆ ಆಡ್ತಾ ಇದ್ದೀವಿ ಅಂತ ಹೇಳಿದ್ರೆ ನಮ್ಮ ಕ್ಯಾಪ್ಟನ್ ಲೂಸ್ ಮಾದ ಯೋಗಿ ಅಣ್ಣ ಟೀಮ್ ಮೇಲೆ ಆಡ್ತಾ ಇದ್ದೀವಿ. ಸೊ ಬನ್ನಿ, ನಾವು ಅವರು ಟಾಸ್ ಗೆದ್ದು ಚೇಸಿಂಗ್ ತೊಗೊಂಡಿದ್ದಾರೆ. ನಮ್ಮದು ಫಸ್ಟ್ ಬ್ಯಾಟಿಂಗ್ ಯಾವ ರೀತಿ ಆಡ್ತಾರೆ ನಮ್ಮ ಟೀಮ್ ಅನ್ನೋದನ್ನ ತೋರಿಸ್ತೀನಿ. RCBಗೆ ಯಾವ ಥರ ಸಪೋರ್ಟ್ ಮಾಡ್ತೀನೋ ಇದೇ ಟೀಮ್ಗೂ ಅದಕ್ಕಿಂತ ಒಂದು ಕೈ ಜಾಸ್ತಿ ಸಪೋರ್ಟ್ ಮಾಡ್ತೀನಿ. ಯಾಕಂದರೆ ಇದು ನನ್ನ ಜೊತೆಗಿರೋ ಟೀಮು. ಸೊ ಬನ್ನಿ ನೋಡೋಣ ನಮ್ಮ ಟೀಮ್ ಯಾವ ಥರ ಆಡ್ತಾರೆ ಇವತ್ತು ನನ್ನ. ಗೈಸ್ ಆಲ್ ಸೆಟ್. ಆಲ್ ದ ಬೆಸ್ಟ್ ಗುರು. ಲೈಫ್ ಸಿಕ್ಕಿದ್ರೆ ಜಸ್ಟ್ ಮಿಸ್ ಗುರುದು. ಅಪ್ಪ ಬಂದಿದ್ದೆಲ್ಲ ನನಗೆ ಪವರ್ ಹಿಟ್ಟಿಂಗ್ ಅದೇ. ಈಸಿ ಆಯ್ತು ಸರ್, ಆಯ್ತು ಸೆಂಚುರಿ ಮಾಡ್ತೀರಾ ನಿಮ್ದೇ. ಕೊಟ್ರು. ಅಯ್ಯೋ, 4 ಬ್ಯೂಟಿ. ನೆಕ್ಸ್ಟ್ ಕಿಶೋರ್ ಪ್ರಾಕ್ಟೀಸಿಂಗ್. ಶಾಟ್ ಕೊಡೆ ಬಚ್ಚನ್ ಬ್ರೋ ಕೊಡೆ. ಅದು ಶಾಟ್ 4 ಲಗ ಅಂತ ಹೇಳ್ತಾರ. ಅದು ಲಕ್ಕ ಜಿಂಕ ಲಕ್ಕ. ಕಮಾನ್ ಕಿಶೋರ್, ಕಮಾನ್. ಕ್ರೇಜಿ ಆಗ್ಬಿಡೋದು ಗೈಸ್. ಮಿಸ್ ಆಯ್ತು. ವಾಟರ್ ಹಿಡ್ಕೊಂಡು ರೆಡಿ ಆಗಿದೆ ನೀರು ಕೊಡಕ್ಕೆ ಅಂತ ಹೇಳಿ. ಕಿಶೋರ್ ಒಂದ್ ಬಾಲ್ ಈ ಕಡೆ ಬಂದ್ರೆ ಒಂದು RCB ಟಿಕೆಟ್. ಪಾರ್ಟ್ನರ್ಶಿಪ್ ಮಾಡಿ ಕಿಶೋರ್. ಇದು ಸ್ಟಿಂಗ್ ಅಲ್ಲ, ಜಿಂಗು. ಅಯ್ಯೋ, ಈ ಓವರೆಲ್ಲ ನಿಂದೆ ಆಡಮ್ಮ. ನಡಿ, ನಾ ಕ್ಯಾಚ್ ಹಿಡಿಯಕ್ಕೆ ಬಂತು ಇನ್ನೊಂದು 4 ಮಹೇಶ್ ಸರ್, ಇದು ಕಿಶೋರ್ದಲ್ಲ ಪವರ್ ಬ್ಯಾಟ್ದು. ಕೊಡ್ತಾರ ನೋಡಿ ಇನ್ನೊಂದು. ಓ ಮಹೇಶ್ ಸರ್ ಆಲ್ರೆಡಿ ಹೊಟ್ಟೋಗ್ಬಿಟ್ಟವ್ರು ಕ್ಯಾಚ್ ಹಿಡಿಯಕ್ಕೆ. ಏನ್ ಹೇಳ್ತೀರಾ? ಹೈಟ್ ಸಾಲ್ತಾ ಇಲ್ಲ. ಇನ್ನೊಂದು ಕೊಟ್ರು. 6 ಶಾಟ್ ಕ್ರೇಜಿ.
ಏನ್ರಿ ಲವ್ ಕಿಶೋರ್ಗೆ ಸೂಪರ್ ಸೂಪರ್ ಸೂಪರ್. ರಂಜಿತ್ ಸರ್ ಒಂದು ಕ್ರೇಜಿ ಕ್ಯಾಚ್ ಹಿಡಿದ್ರು, ಸೆಕ್ಸಿ ನೆಕ್ಸ್ಟ್ ಲೆವೆಲ್ ಕ್ಯಾಚ್ ಹಿಡಿದ್ರು ಬಿಡ್ರಿ ಗೈಸ್. ವೆರಿ ಕ್ರೂಷಿಯಲ್ ಆಗಿಬಿಟ್ಟಿದೆ. 8 ಬಾಲ್ಸ್ಗೆ 13 ರನ್ನು. ನಾವು ಟಾರ್ಗೆಟ್ ಕೊಟ್ಟಿದ್ದು 164 ಅಲ್ಲ 163. ಲಾಸ್ಟಲ್ಲಿ ಒಂದು ಸ್ವಲ್ಪ ಮಿಸ್ಫೀಲ್ಡ್ಗಳು ಜಾಸ್ತಿ ಆಗೋಯ್ತು. 4 ಬಾಲ್ 7 ರನ್ನು ಗೈಸ್. ಒಬ್ಬ ರೆಡಿ 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 ಔಟ್ 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 ಔಟ್. Yes! 2 balls 5 runs guys. ಸೈಕ್ ಆಗ್ತಾ ಇದೆ. ಕ್ಯಾಚು 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 ಕ್ಯಾಚು. ಔಟ್ 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 ಔಟ್. ಲಾಸ್ಟ್ ಬಾಲ್ ಲಾಸ್ಟ್ ಬಾಲ್ ಲಾಸ್ಟ್ ಬಾಲ್. ನೀನ್ ಬಂದಿದ್ಕೆ ಗೆಲ್ತಾ ಇರೋದು, ನೀನ್ ಬಂದಿದ್ಕೆ ಗೆಲ್ತಾ ಇರೋದು. ಇರೋ ಒಂದ್ ನಿಮಿಷ ಇರು ಕಿಶೋರ್. ಇಲ್ಲಿ ನೋಡ್ಬಿಟ್ಟು ಕ್ಯಾಚ್ ಬಿಟ್ಬಿಟ್ಯಾ. ಅಪ್ಪ ಗೈಸ್ ಅದೃಷ್ಟ ಲಕ್ಷ್ಮಿ ಬಂದಂಗೆ ಬಂದ್ರು ಇವರು ಮತ್ತೆ ಕೋಮಲ ಅವರು. ನೋಡೋಣ ಇರಿ ಗೆಲ್ತಾರ. ಒಂದು ಬಾಲ್ 4 ರನ್ನು. ಕ್ಯಾಚು ಗೆದ್ವಿ ಗೆದ್ವಿ ಗೆದ್ಬಿಟ್ವಿ. ಕಂಗ್ರ್ಯಾಚುಲೇಷನ್ಸ್ ಹರ್ಷ ಸರ್. ಆದ್ರೂ ಎಲ್ಲ ಬರ್ಸ್ಬಿಟ್ಟು RCB ತರ ಗೆದ್ಬಿಟ್ರಲ್ಲ ನೀವು. ನೀವು ಗೆದ್ದಿದ್ದು ಹೆಂಗೆ ಅಂದ್ರೆ RCB ತರ ಗೆದ್ರಿ. ಎಲ್ಲ ಗೆದ್ದಿರೋದು. ಭಾಗ್ಯದ ಲಕ್ಷ್ಮಿ ಬಾರಮ್ಮ, ಭಾಗ್ಯದ ಲಕ್ಷ್ಮಿ. ಏ ಸೂಪರ್. ಇವರಿಬ್ರು ಬಂದಿದ್ಕೆ ಆಲ್ಮೋಸ್ಟ್ ಗೆದ್ದಿದ್ದು ಅನ್ಕೋಬಿಡ್ರಿ. ಅವ್ರು ಆಡಿದ್ಕೆ ಗೆದ್ದಿದ್ದು. ಮ್ಯಾನ್ ಆಫ್ ದ ಮ್ಯಾಚ್ ಕಾರಲ್ಲೇ ಹೋಗೋದು ಬೆಂಗಳೂರಿಗೆ. 1,000 ರೂಪಾಯಿ ಪಾರ್ಟಿ ಫುಲ್ಲು. ಪಾರ್ಟಿ ಪಾರ್ಟಿ. ಕಿಶೋರ್ ಚಿಕ್ಕಯ್ಯ ಬ್ಯೂಟಿಫುಲ್ ಮೊಮೆಂಟೋ. ಎಲ್ಲಿ ಹೋಗ್ಬಿಡಿರಿ, ಏನೆಲ್ಲ ಪೀಸ್ಕೊಳ್ಳೋಣ. ಇನ್ನೇನಕ್ಕೆ ಬಂದಿರೋದು, ಇಲ್ಲಿ ನಿಂತ್ಕೊಂಡಿರೋದು. ಇಂಡಿಯನ್ ರುಪೀಸೇ ಕೊಟ್ಟಿರ್ತಾರೆ. ಎಲ್ಲೋಯ್ತಾ ಇದ್ದೀರಾ? ಕೈ ಕೊಡ್ರಿ, ಎನ್ವಲಪ್ ಕೊಡ್ರಿ, ಎನ್ವಲಪ್ ಕೊಡ್ರಿ. ಇಲ್ಲಿ ಅದ್ ನೋಡ್ತೀವಿ ಇಂಡಿಯನ್ ಕರೆನ್ಸಿನ ಏನು ಅಂತ ತೋರ್ಸ್ರಿ. ಅಷ್ಟೊತ್ತಿಂದ ಕಾಯ್ಕೊಂಡಿದ್ರೆ ನೋಡಿ ಕಿತ್ಕೊಂಡ್ಬಿಟ್ಟವ್ರಿಗೆ. ಕ್ರೇಜಿ ಕ್ರೇಜಿ ಎಮೋಷನಲ್ ಡೈಲಾಗ್ ಹೊಡೆದಿದ್ದು ಲಾಸ್ಟ್ಗೆ. ಇನ್ನೇನು ಅಷ್ಟೇ, ಇನ್ನೇನು ಹೇಳಕ್ಕಾಗಲ್ಲ. ಕಮೆಂಟ್ ಸೆಕ್ಷನ್ ಅಲ್ಲಿ ಆಫ್. ಇವಾಗ ಗೆದ್ದ ಮೇಲೆ ವಾಪಸ್ ಮರಳಿ ನಮ್ಮ ರೂಮ್ ಕಡೆ ಹೋಗ್ತಾ ಇದೀವಿ ಗೈಸ್. ನಾನು ರೂಮ್ ಅನ್ನಕ್ಕೆ ಹೋಗಿ ರಾಜ್ಯ ಅಂದ್ಬಿಟ್ಟು ಅದಕ್ಕೆ ಆಡ್ಕೊಂತವ್ರೆ. ಪೇಷಂಟ್ ಆಗಿರೋ ನಮ್ಮ ದಿಶಾ ಅವ್ರಿಗೆ ಪಾಪು 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 ಗೈಸ್. ಇವಳು ಪಾಪು, ಇವಳು ಪಾಪು. ರೂಮ್ ಟೂರ್ ನಾ ಮಾಡೋದು ಮರ್ತೋಗ್ಬಿಟ್ಟಿದ್ದೆ. ಸೊ ಅದಕ್ಕೋಸ್ಕರ ಮ್ಯಾಚ್ ಇಂದ ಬಂದು ರೂಮ್ ಟೂರ್ ನ ಮಾಡ್ತಾ ಇದೀನಿ. ತೋರಿಸ್ತೀನಿ ಬನ್ನಿ ನಮ್ಮ ರೂಮ್ ಯಾವ ತರ ಇದೆ ಅಂತ ಹೇಳಿ. ನೆನೆ ಎಲ್ಲ ಫುಲ್ ಗಲೀಜ್ ಮಾಡ್ಬಿಟ್ಟಿದ್ವಿ. ಇವತ್ತು ಎಷ್ಟು ನೀಟಾಗಿ ಕ್ಲೀನ್ ಮಾಡಿ ಹೋಗಿದ್ದಾರೆ ಅಂತ ಹೇಳಿದ್ರೆ, ಆಕ್ಚುಲಿ ಎಲ್ಲ ಗಲೀಜೇನೆ, ಬಟ್ ಅವ್ರು ಎಷ್ಟು ನೀಟಾಗಿ ಕ್ಲೀನ್ ಮಾಡಿ ಹೋಗಿದ್ದಾರೆ ಅಂದ್ರೆ ಮಸ್ತಾಗಿ ಮಾಡಿಟ್ಟಿದ್ದಾರೆ ನೋಡಿ. ಆ್ಯಂಡ್ ವ್ಯೂ ತೋರಿಸ್ತೀನಿ ರೀ ನೋಡಿ, ಬೀಚ್ ವ್ಯೂ. ಸನ್ಸೆಟ್ ಏನು ಮಸ್ತಾಗಿ ಆಗ್ತಾಯಿತ್ತು ಗೊತ್ತಾ ನೋಡಿ. ಅಲ್ಲಿ ಲೋಟಸ್ ಬಿಲ್ಡಿಂಗು ಏನು ಶ್ರೀಲಂಕಾದಲ್ಲಿ ಹೆಂಗಿದೆ ನೋಡಿ ಗೈಸ್. ಕ್ರೇಜಿ ಅಲ್ಲ. ಇಲ್ಲಿ ಸಿಕ್ಕಾಪಟ್ಟೆ ಹ್ಯೂಮಿಡ್ ಗೈಸ್, ಸಿಕ್ಕಾಪಟ್ಟೆ ಹ್ಯೂಮಿಡು. ಆ್ಯಂಡ್ ನನಗೆ ಮತ್ತು ಕಿಶೋರ್ಗೆ ಬೆಡ್ಡು. ಸೊ ಇನ್ನೊಂದೇನಾದರೆ ಭರತನು ಬರ್ತಾ ಇದ್ದಾನೆ ಬೆಂಗಳೂರಿಂದ. ಸೊ ಭರತ್ ಇವತ್ತು ರಾತ್ರಿ ಲ್ಯಾಂಡ್ ಆಗ್ತಾ ಇದ್ದಾನೆ. ಅವನಿಗೂ ಫ್ಲೈಟ್ ಟಿಕೆಟ್ ಬುಕ್ ಮಾಡಿದೆ. ಎಷ್ಟು ನೀಟಾಗಿ ಕ್ಲೀನ್ ಮಾಡಿ ಹೋಗಿದ್ದಾರೆ ಅಂದರೆ ಫುಲ್ ಖುಷಿ ನನಗೆ. ಖುಷಿ. ಓಕೆ ಬನ್ನಿ. ಸೊ ಹಂಗಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇವತ್ತು ಅಶ್ವಸೂರ್ಯ ಟೀಮ್ ಅವರು ಫಸ್ಟ್ ಮ್ಯಾಚ್ ಗೆದ್ದಿದ್ದೀವಿ. ಅದು RCB ತರ ಬಾಯಿಗೆ ಬರ್ಸಿ ಗೆದ್ದಿರುವಂಥದ್ದು. ಏನೇನು ಬೇಕು ಪ್ಲೇಯರ್ಸ್ಗೆ, ಏನೇನು ಸಪೋರ್ಟ್ ಬೇಕು ಎಲ್ಲ ಸಪೋರ್ಟ್ ಮಾಡಿದ್ದೀವಿ. ಇದೇ ಥರ ನಾವು ನೆಕ್ಸ್ಟ್ ಮ್ಯಾಚು ಗೆಲ್ತೀವಿ, ನೆಕ್ಸ್ಟ್ ಎಲ್ಲ ಮ್ಯಾಚು ಗೆದ್ಕೊಂಡು ಕಪ್ ಹೊಡ್ಕೊಂಡು ಹೋಗ್ತೀವಿ ಅನ್ನೋ ಕಾನ್ಫಿಡೆನ್ಸ್ ಇಟ್ಕೊಂಡು ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವ್ಲಾಗ್ ಇಷ್ಟ ಆಗಿದ್ರೆ ನಿಮಗೆ ಗೊತ್ತಿರಬೇಕು ಏನು ಮಾಡ್ಬೇಕಂತೇಳಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮಿಸ್ಸೇ ಮಾಡಕ್ಕೆ ಹೋಗ್ಬೇಡಿ. ಆ್ಯಂಡ್ ಏನು ಇಷ್ಟ ಆಯಿತು, ಏನು ಇಷ್ಟ ಆಗಿಲ್ಲ ಅಂತ ಕಮೆಂಟ್ ಹಾಕಿ. ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು, ಸೈನಿಂಗ್ ಆಫ್. ಟೇಕ್ ಕೇರ್, ಲವ್ ಯು ಆಲ್. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.